ಮಂತ್ರಾಲಯದಲ್ಲಿ ನನಗೆ ಸಖತ್ ಇಷ್ಟ ಆಗಿದ್ದು ಏನಂತ ಅಂದ್ರೆ ಅನ್ನದಾಸೋಹಕ್ಕೆ ಹೋದಾಗ ಊಟ ಗಿಟ ಏನಾದ್ರು ವೇಸ್ಟ್ ಮಾಡಿದ್ರೆ ಅಲ್ಲಿರೋರು ಮಕ್ಕ ಮುತ್ತಿ ನೋಡಲ್ಲ, ಕ್ಯಾಕ್ಸ್ ಮಕ್ಕ ಕುಗಿತಾರೆ, ಹಂಗೆ ವಾಪಸ್ ಕೂಡ ಕಳಿಸ್ತಾರೆ ಊಟನ ಖಾಲಿ ಮಾಡ್ಕೊ ಬನ್ನಿ ಅಂತ. ಅದು ನೋಡಿ ನನಗೆ ಖುಷಿ ಕೂಡ ಆಯ್ತು. ಹಂಗೆ ಇಲ್ಲಿ ಒಂದು ಇಷ್ಟ ಕೂಡ ಆಗಿಲ್ಲ, ಏನಂತ ಅಂದ್ರೆ ವಿಡಿಯೋ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋರಿಗೆ ಡಬಲ್ ನಮಸ್ಕಾರ, ನಾನು ನಿಮ್ಮ ಉಂಡಾಡಿ ಗುಂಡ. ಮಂತ್ರಾಲಯದಲ್ಲಿ ನೆಮ್ಮದಿಯಾಗಿ ರಾಯರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಪ್ರಸಾದ ತಗೊಂಡ ಮೇಲೆ ಅನ್ನಪೂರ್ಣ ಭೋಜನ ಶಾಲೆಯಲ್ಲಿ 11 ಗಂಟೆಗೆ ಅನ್ನದಾಸೋಹ ನಡೆಯುತ್ತೆ ಅಂತ ಗೊತ್ತಾಯ್ತು. ಅಲ್ಲಿ ಹೋಗಿ ಊಟ ಕೂಡ ಮುಗಿಸ್ಕೊಂಡೆ. ಇಲ್ಲಿ ಏನೇನ್ ಬಡಿಸಿದ್ರು ಅಂತ ಅಂದ್ರೆ ಪಾಯಸ, ಅನ್ನ ಸಾಂಬಾರು, ಹಂಗೆ ಮೊಸರನ್ನ. ಇಲ್ಲಿ ಸಿಗೋ ದೇವ್ರ ಪ್ರಸಾದನ ರಿವ್ಯೂ ಮಾಡೋದಕ್ಕೆ ನಾನು ಯಾರು ಅಲ್ಲ, ಅದು ಹೇಗಿದ್ರು ಸ್ವೀಕರಿಸ್ತಾ ಇರೋದೆ. ನನಗೆ ಇಲ್ಲಿ ಇಷ್ಟ ಆಗ್ತಾ ಇದ್ದು ಏನು ಅಂತಂದ್ರೆ ಕ್ಯೂ ಸಿಸ್ಟಮ್ ಯಾರು ಕೂಡ ಅಲ್ಲಿ ನಿಂತ್ಕೊಂಡು ಮೇಂಟೈನ್ ಕೂಡ ಮಾಡಿಲ್ಲ, ಹೆಂಗಂದ್ರೆ ಹಂಗೆ ನುಗ್ತಾ ಇರ್ತಾರೆ. ನನ್ನ ಕಣ್ಮುಂದೆನೆ ತುಂಬಾ ಜನ ಹತ್ತಿದ್ದು ಉಂಟು, ಕೆಳಗೆ ಬಿದ್ದಿದ್ದು ಉಂಟು. ಒಳಗೋದ್ಮೇಲೂ ಕೂಡ ಕ್ಯೂ ಅಲ್ಲಿ ನಿಂತ್ಕೋಬೇಕು, ನೆಮ್ಮದಿಯಾಗಿ ನಿಂತ್ಕೊಳ್ಳೋದು ಬೇರೆ. ನನ್ನ ಹಿಂದೆ ತುಂಬಾ ಜನ ವಯಸ್ಸಾದವರು, ಅವರು ಇವರು ಎಲ್ಲ ಕೂಡ ಇದ್ರು. ಅವರು ಕೂಡ ಹೊಟ್ಟೆ ಹಸ್ದೇ ಇರುತ್ತೆ. ಅದಾದ್ಮೇಲೆ ಯಾರೋ ಒಬ್ರು ಬಂದ್ರು, ಒಬ್ಬರು ಬರ್ತಿದ್ದಂಗೆ ಇಡೀ ಕಾಂದ ಅನ್ನ ಕರ್ಕೊಂಡ್ರು, ಆ ಕ್ಯೂ ಅಲ್ಲಿ ಕೂಡ ತೋರಿಸ್ಕೊಂಡ್ರು. ನೋಡಕ್ ಒಳ್ಳೆ ಎಜುಕೇಟೆಡ್ ತರ ಇದ್ರು. ನಾನು ಇಷ್ಟೇ ಹೇಳೋದು, ನಿಮ್ಗೆ ಅಷ್ಟೊಂದು ಹೊಟ್ಟೆ ಹಸಿತಿತ್ತ, ಹೊರಗಡೆ ಬೇಜಾನ್ ಹೋಟ್ಲು